ಜಾತಿ ಜನಗಣತಿಯ ವರದಿಯನ್ನ ಈಗಾಗಲೇ ಮಂಡನೆ ಮಾಡಲಾಗಿದೆ. ಇದರ ಕುರಿತಂತೆ ಇವತ್ತು ವಿಶೇಷ ಕ್ಯಾಬಿನೆಟ್ ಅರೇಂಜ್ ಮಾಡಲಾಗಿದೆ. ಆದರೆ ಸರ್ಕಾರದ ವಿರುದ್ಧ ಒಕ್ಕಲಿಗರ ವಾರ್ ಮುಂದುವರೆದಿದೆ. ಸರ್ಕಾರದ ವಿರುದ್ಧ ಮುಂದುವರಿದ ಒಕ್ಕಲಿಗರ ವಾರ್. ಜಾತಿ ಗಣತಿಯ ವರದಿಯ ಸಂಬಂಧ ಸಮುದಾಯ ಸಿಡಿಮಿಡಿ ಅಂತ ಇದೆ. ಪ್ರಬಲವಾದಂತಹ ಸಮುದಾಯ ಅಂತಾನೆ ಹೇಳಬಹುದು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾದ ಒಕ್ಕಲಿಗರು. ಜಾತಿ ಗಣತಿಯ ಸಂಬಂಧ ಕ್ಯಾಬಿನೆಟ್ ಮೀಟಿಂಗ್ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಒಕ್ಕಲಿಗರ ಸಂಘದಿಂದ ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಅರೇಂಜ್ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರ ವಾರ್ ಮುಂದುವರಿತಾ ಇದೆ. ಇನ್ನು ಜಾತಿ ಗಣತಿಯ ವರದಿಯ ಸಂಬಂಧ ಸಮುದಾಯ ಸಿಡಿಮಿಡಿ ಅಂತ ಇದೆ ಎಂದು ರಾಜ್ಯ ಒಕ್ಕಲಿಗ ಸಂಘದಿಂದ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಮಾಡಲಾಗ್ತಾ ಇದೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಇನ್ನು ಡಾಕ್ಟರ್ ಅಂಜನಪ್ಪ ಅವರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಇನ್ನು ಡಾಕ್ಟರ್ ಅಂಜನಪ್ಪ ರಾಜ್ಯ ಒಕ್ಕಲಿಗ ಸಂಘದ ಗೌರವ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಂದು ಸಂಜೆ 4 ಗಂಟೆ ಕ್ಯಾಬಿನೆಟ್ ಇದೆ. ಅದ್ರ ಒಳಗೆ 11 ಗಂಟೆಗೆ ಇವರ ಒಂದು ಪ್ರೆಸ್ ಮೀಟ್ ಇರುವಂಥದ್ದು. ಇನ್ನು ಪ್ರೆಸ್ ಮೀಟ್ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ಜಾತಿ ಗಣತಿಯ ವರದಿ ಜಾರಿಗೊಳಿಸದಂತೆ ಒಕ್ಕಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಜಾತಿ ಗಣತಿ ವರದಿ ಒಪ್ಪಬಾರದು ಎನ್ನುವಂತಹ ನಿಲುವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಒಕ್ಕಲಿಗ ಶಾಸಕರು ಸಚಿವರು ಈ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಪ್ರಚೋದನೆಯನ್ನ ಕೂಡ ನೀಡ್ತಾ ಇದ್ದಾರೆ. ಈ ವರದಿಯಿಂದ ಒಕ್ಕಲಿಗ ಜನಾಂಗಕ್ಕೆ ಅನ್ಯಾಯ ಆಗಿದೆ. ವರದಿಯನ್ನ ತಿರಸ್ಕಾರ ಮಾಡುವಂತೆ ಸಮುದಾಯದ ನಾಯಕರಿಗೆ ಕರೆ ಕೊಡಲಾಗಿದೆ. ಇನ್ನು ನಾಯಕರಿಗೆ ಕರೆ ನೀಡಲಿರುವಂತಹ ಒಕ್ಕಲಿಗ ಸಂಘದ ಮುಖಂಡರು ಈಗಾಗಲೇ ರಾಜ್ಯ ಬಂದ್ ರೀತಿ ಹೋರಾಟದ ಒಂದು ವಾರ್ನಿಂಗ್ ಅನ್ನ ಕೂಡ ನೀಡಿದ್ದಾರೆ. ಒಂದು ಕಡೆ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಎಲ್ಲಾ ಎಚ್ಚರಿಕೆಯ ಮಧ್ಯೆ ಒಕ್ಕಲಿಗರ ಸಂಘದ ಸುದ್ದಿಗೋಷ್ಠಿಯನ್ನ ಕೂಡ ಕರೆಯಲಾಗಿದೆ. ಇನ್ನು ಈ ಒಂದು ಸುದ್ದಿಗೋಷ್ಠಿ ರಾಜ್ಯ ಒಕ್ಕಲಿಗ ಸಂಘದ ಗೌರವ ಅಧ್ಯಕ್ಷ ಡಾಕ್ಟರ್ ಅಂಜನಪ್ಪ ಅವರು ನಡೆಸಿಕೊಡಲಿದ್ದಾರೆ. ಇನ್ನು ಇವತ್ತು ಸಂಜೆ ಕ್ಯಾಬಿನೆಟ್ ಇದೆ. ಈ ಜಾತಿ ಜನಗಣತಿಯ ವರದಿಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಕೂಡ ಆಗಲಿದೆ. ಈ ಚರ್ಚೆಯ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇನ್ನು ಒಕ್ಕಲಿಗ ಶಾಸಕರು ಸಚಿವರು ಈ ವರದಿಯನ್ನ ತಿರಸ್ಕಾರ ಮಾಡಬೇಕು. ಈ ವರದಿಯಿಂದ ಒಕ್ಕಲಿಗ ಜನಾಂಗಕ್ಕೆ ಅನ್ಯಾಯವಾಗಿದೆ. ಇನ್ನು ಇಂದಿನ ಕ್ಯಾಬಿನೆಟ್ನಲ್ಲಿ ವರದಿಯನ್ನ ತಿರಸ್ಕಾರ ಮಾಡುವಂತೆ ಒಕ್ಕಲಿಗ ಸಚಿವರಿಗೆ ಕರೆ ಕೊಡಲು ಇಂದು ಬೆಳಿಗ್ಗೆ 11 ಗಂಟೆಗೆ ರಾಜ್ಯ ಒಕ್ಕಲಿಗ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಅಂಜನಪ್ಪ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಜಾತಿ ಗಣತಿಯ ವರದಿಗೆ ಒಕ್ಕಲಿಗ ಸಮುದಾಯ ಸತತವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಬರ್ತಾ ಇದೆ. ಇನ್ನು ಜಾತಿ ಗಣತಿಯ ವರದಿ ಏನಿದೆ ಇವತ್ತು ವಿಶೇಷ ಕ್ಯಾಬಿನೆಟ್ನಲ್ಲಿ ಹೇಗೆ ಸದ್ದು ಮಾಡಲಿದೆ ಕಾದ್ ನೋಡಬೇಕಾಗಿರುವಂಥದ್ದು. ಇನ್ನು ಸಮುದಾಯಗಳ ಮಧ್ಯೆ ಜಾತಿ ಗಣತಿಯದ್ದೇ ಭಾರೀ ಸದ್ದು. ಜಾತಿ ಗಣತಿಯ ಸಂಬಂಧ ಪರ ವಿರೋಧದ ಚರ್ಚೆ ಜೋರಾಗಿದೆ. ಪ್ರಬಲವಾದಂತಹ ಸಮುದಾಯ, ಹಿಂದುಳಿದ ಸಮುದಾಯ, ಇವರಿಬ್ಬರ ಮಧ್ಯೆ ಇದೀಗ ಫೈಟ್ ಏರ್ಪಾಡಾಗ್ತಾ ಇದೆ. ಸಮುದಾಯಗಳ ಸಭೆಯ ಬೆನ್ನಲ್ಲೇ ಮುಸ್ಲಿಮರ ಎಂಟ್ರಿ ಕೂಡ ಆಗಿದೆ. ಜಾತಿ ಗಣತಿಯ ಸಂಬಂಧ ಮುಸ್ಲಿಂ ನಾಯಕರು ಕೂಡ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಸಮುದಾಯಗಳ ಮಧ್ಯೆ ಒಂದು ಪ್ರಬಲವಾದಂತಹ ಫೈಟ್ ಏರ್ಪಾಡಾಗ್ತಾ ಇದೆ. ಈಗ ಸಮುದಾಯವಾರು ಸಚಿವರಿದ್ದಾರೆ. ಮುಸ್ಲಿಂ ಸಮುದಾಯದ ಸಚಿವರಿದ್ದಾರೆ, ಒಕ್ಕಲಿಗ ಸಮುದಾಯದ ಸಚಿವರಿದ್ದಾರೆ, ಲಿಂಗಾಯತ ಸಮುದಾಯದ ಸಚಿವರಿದ್ದಾರೆ, ಇನ್ನು ವೀರಶೈವ ಲಿಂಗಾಯತ ಸಮುದಾಯದ ಸಚಿವರಿದ್ದಾರೆ. ಆದರೆ ಈ ಜಾತಿ ಗಣತಿಯ ಒಂದು ವಿಶೇಷವಾದಂತಹ ಚರ್ಚೆ ಕ್ಯಾಬಿನೆಟ್ನಲ್ಲಿ ಅರೇಂಜ್ ಆಗಿರುವಂಥದ್ದು. ಇನ್ನು ಈ ಒಂದು ಚರ್ಚೆಯನ್ನ ಮಾಡುವ ಮುನ್ನವೇ ನಮ್ಮ ನಿಲುವುಗಳೇನಿದೆ ಅಂದರೆ ನಮ್ಮ ಸಮುದಾಯವಾರು ಸಚಿವರುಗಳ ನಿಲುವುಗಳೇನಿದೆ, ಅಭಿಪ್ರಾಯಗಳೇನಿದೆ ಅದನ್ನ ವ್ಯಕ್ತಪಡಿಸಬೇಕಾಗತ್ತೆ. ಆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ನಂತರ ಈ ಒಂದು ವಿಚಾರದ ಬಗ್ಗೆ ಸದನದಲ್ಲಿ ನಾವು ಸದ್ದು ಮಾಡಬೇಕಾಗತ್ತೆ. ಯಾವ ರೀತಿ ಹೋರಾಟವನ್ನ ಮಾಡಬೇಕಾಗತ್ತೆ, ಯಾವ ರೀತಿ ಇದನ್ನ ವಿರೋಧ ಮಾಡಬೇಕಾಗತ್ತೆ, ಹಾಗೆ ಯಾವ ರೀತಿ ಇದನ್ನ ಬೆಂಬಲಿಸಬೇಕಾಗತ್ತೆ ಎನ್ನುವಂತಹ ಹಲವಾರು ವಿಚಾರಗಳ ಬಗ್ಗೆ ಇದೀಗ ಮುಸ್ಲಿಂ ಸಮುದಾಯ ಕೂಡ ಒಂದು ಸಭೆಯನ್ನ ಮಾಡೋಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಈಗಾಗಲೇ ಪ್ರಬಲ ಸಮುದಾಯಗಳು ಒಂದು ಸಭೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಸಭೆಯನ್ನ ಈಗಾಗಲೇ ಮಾಡಿರುವಂಥದ್ದು. ಇನ್ನು ಸಭೆಯಲ್ಲಿ ಯಾವ ರೀತಿ ರೂಪುರೇಷೆಯನ್ನ ಮಾಡಬೇಕು, ಯಾವ ರೀತಿ ಹೋರಾಟವನ್ನ ಮಾಡಬೇಕು, ಯಾವ ರೀತಿ ಈ ಜಾತಿ ಜನಗಣತಿ ಇದೆಯಲ್ಲ ಇದನ್ನ ತಡೆ ಹಿಡಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಯನ್ನ ಕೂಡ ಮಾಡಿರುವಂಥದ್ದು. ಜಾತಿ ಗಣತಿಯಲ್ಲಿ ಮುಸ್ಲಿಮರೇ ಹೆಚ್ಚಾಗಿದ್ದಾರೆಂದು ವರದಿಯನ್ನ ನೀಡಲಾಗಿದೆ. ಈಗಾಗಲೇ
ಇಂದು ಹೈವೋಲ್ಟೇಜ್ ಕ್ಯಾಬಿನೆಟ್ ಮೀಟಿಂಗ್ ಹಿನ್ನೆಲೆಯಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಮೀಟಿಂಗ್ ಕೂಡ ನಡೆದಿದೆ. ನಿನ್ನೆ ಬೆಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಟ್ಯಾನರಿ ರಸ್ತೆಯ ಅರೇಬಿಕ್ ಕಾಲೇಜು ಸಭಾಂಗಣದಲ್ಲಿ ಸಭೆಯನ್ನ ಕೂಡ ನಡೆಸಲಾಗಿತ್ತು. ಇನ್ನು ಜಾತಿ ಗಣತಿ ಹಾಗೆ ವಕ್ಫ್ ಬಿಲ್ ಸಂಬಂಧ ಸಮಾಲೋಚನೆಯನ್ನ ಕೂಡ ನಡೆಸಲಾಗಿದೆ. ಸಚಿವ ಜಮೀರ್ ಅಹಮದ್, ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಹಾಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಕೂಡ ಭಾಗಿಯಾಗಿದ್ದರು ಈ ಒಂದು ಸಭೆಯಲ್ಲಿ. ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ದರು. ಇನ್ನು ಗಣತಿಯಲ್ಲಿ ಮುಸ್ಲಿಮರೇ ಹೆಚ್ಚಾಗಿದ್ದಾರೆಂದು ವರದಿಯನ್ನ ನೀಡಲಾಗಿದೆ. ಹೀಗಾಗಿ ನಾವು ಮುಸ್ಲಿಮರ ಒಂದು ಜಾತಿ ಗಣತಿಯ ಅಂಕಿ ಅಂಶ ಏನಿದೆ, ದತ್ತಾಂಶಗಳು ಏನಿದೆ ಅಂತ ಈಗಾಗಲೇ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ನಾವು ಸತತವಾಗಿ ಒಂದು ಸುದ್ದಿಯನ್ನು ಪ್ರಸಾರ ಬರ್ತಾ ಇರುವಂಥದ್ದು. ಇನ್ನು ಇದರಲ್ಲಿ ನೋಡ್ತಾ ಇದ್ರೆ ಮುಸ್ಲಿಂ 75 ಲಕ್ಷಕ್ಕೂ ಹೆಚ್ಚು ಮಂದಿ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಈಗ ಹಿಂದೂ ಅಂತ ನೋಡೋದಾದ್ರೆ ಇದರಲ್ಲಿ ಸಾವಿರಾರು ಕೆಟಗರಿಗಳು, ಸಾವಿರಾರು ಜಾತಿಗಳು ಬರ್ತಾ ಇರುವಂಥದ್ದು, ಸಾವಿರಾರು ಸಮುದಾಯಗಳು ಕೂಡ ಬರ್ತಾ ಇರುವಂಥದ್ದು. ಆದರೆ ಮುಸ್ಲಿಮಲ್ಲಿ ಅಂದರೆ ಅದು ಒಂದು ಧರ್ಮ ಅಂತ ನೋಡೋದಾದ್ರೆ 75 ಲಕ್ಷ ಇದು ಯಾವುದಕ್ಕೂ ಕೂಡ ಅಲ್ಲ. ಇನ್ನು ಮುಸ್ಲಿಂ ಸಮುದಾಯದಲ್ಲೂ ಕೂಡ ಹಲವಾರು ಕೆಟಗರೀಸ್ ಇದೆ. ಆ ಕೆಟಗರೀಸ್ನ ಯಾಕೆ ನೀವು ಕನ್ಸಿಡರ್ ಮಾಡ್ತಾ ಇಲ್ಲ? ಇನ್ನು ಮುಸ್ಲಿಂ ಸಮುದಾಯ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದ್ದೀರಾ, ಆದರೆ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಕೆಟಗರೀಸ್ ಇದೆ ಎನ್ನುವಂತಹ ಮಾತುಗಳನ್ನು ಕೂಡ ಕೇಳಿ ಬರ್ತಾ ಇರುವಂಥದ್ದು.